ನಮಸ್ಕಾರ ದೇವರು. ನಾವು ಡಾಕ್ಟರ್ ಬ್ರೋ ಥರ ಹೇಳ್ಕೊತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಇಷ್ಟು ದಿವಸ ನಾನು ಈ ಚಾನಲಲ್ಲಿ ಹಿಂದಿ ಕಾಂಟೆಂಟ್ ಆಗ್ತಿದೆ. ಹಿಂದಿಯಲ್ಲಿ ಫೈನಾನ್ಸ್ ಬಗ್ಗೆ ಇರ್ಬೋದು, ಟ್ರೇಡಿಂಗ್ ಇರ್ಬೋದು, ಎಲ್ಲ ಆಗ್ತಿದೆ. ನಂಗೆ ಗೊತ್ತು ನನಗೆ ಹಿಂದಿ ಬರಲ್ಲ ಅಂತ ಕರೆಕ್ಟಾಗಿ ರಿಯಲೈಸೇಷನ್ ಮಾಡ್ಕೊಳಕ್ಕೆ 6 to 1 months 1 year ಆಯಿತು. 6 months 1 year ಆಯಿತು. ಆದರೆ ಹಾಕೋಣ ಅಂದ್ಕೊಂಡು ಪ್ರೊಕಾಸ್ಟಿನೇಟ್ ಮಾಡ್ತಾಯಿದ್ದೆ. ವಿಡಿಯೋ ಅಂತೂ ಹಾಕೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಈಗ ನನಗೆ ಹಿಂದಿ ಕಷ್ಟ ಆಗ್ತಿದೆ, ಇಂಗ್ಲೀಷ್ ಗ್ರಾಮರ್ ಮಿಸ್ಟೇಕ್ ಮಾಡ್ತೀನಿ. ಅದಕ್ಕೆ ನಂಗೆ ಬರೋದು ಕನ್ನಡದಾಗೆ ಇನ್ಮೇಲೆ ಹಾಕ್ತೀನಿ ಕಂಟೆಂಟ್. ಯಾವ್ದ್ರ ಮೇಲೆ? ಒಂದು ಟ್ರೇಡಿಂಗ್ ಮೇಲೆ, ಇನ್ವೆಸ್ಟಿಂಗ್ ಮೇಲೆ. ನನ್ನಲ್ಲಿ ಏನೇನು ಸ್ಕಿಲ್ಸ್ ಇದೆ, ನಾಲೆಡ್ಜ್ ಇದೆ, ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅದೇ ಮಾಡ್ತೀನಿ. ಸೊ ಈಗ ನಾವು ಬೇಸಿಕಲಿ ಇನ್ಮೇಲೆ ಡೈಲಿ ಟ್ರೇಡಿಂಗ್ ಲೈವ್ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ ಜೊತೆಗೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲ ಕೂತಿದ್ದಾರೆ. ಸೊ ಈಗ ಒಂದು ಸ್ಕ್ರೀನ್ ರೆಕಾರ್ಡ್ ಮಾಡ್ತಿದ್ದೆ, ಹಾಗೆ ತೋರಿಸ್ತೀನಿ. ಇದು ನಿಫ್ಟಿ 50 ಅಂತ. ಬೇಸಿಕಲಿ ಇವತ್ತಿನ ಡೇ 0 ಅಲ್ವಾ, ನನಗೂ ಕರೆಕ್ಟಾಗಿ ಬರಲ್ಲ. ನಾನು ನಿಮ್ಮ ಜೊತೆಗೆಲ್ಲ ಕಲಿತೀನಿ, ನೀವು ಸಪೋರ್ಟ್ ಮಾಡಿ. ನಾನು ಡೈಲಿ ಲರ್ನಿಂಗ್ ಮಾಡ್ಕೊತ ಮಾರ್ಕೆಟ್ನ ಕಲಿಯೋಣ. ಸೊ ನಿಮ್ಮ ಸಪೋರ್ಟ್ ತುಂಬ ಬೇಕು. ಇದು ಬಂದುಬಿಟ್ಟು ನಿಫ್ಟಿದು ಚಾರ್ಟು. ಇದು ಎಲ್ಲ ಮೇಲೆ ಭಾಳಷ್ಟು ಅದು ಇದು ಇದೆ. ಹಾಗೆ ಇವತ್ತು ನೋಡಿ, ಇವತ್ತೇನಾಗಿದೆ, ಮಾರ್ಕೆಟ್ ತಕ್ಷಣ ಬ್ರೇಕೌಟ್ ಆಗಿದೆ. ಅಂದರೆ ಮೀನ್ಸ್ ಲೈಕ್ ಫುಲ್ ರೆಡ್ ಕ್ಯಾಂಡಲ್ಸ್ ಬಂದಿದೆ. ನನಗೇನೋ ಪ್ರಾಪರ್ ಬರೋಲ್ಲ, ನಾನು ಹೀಗೆ ಕಲಿತಿದ್ದೀನಿ, ಸ್ವಲ್ಪ ತಪ್ಪು ಹೇಳ್ಬೋದು. ಫಸ್ಟು ಇವತ್ತಿನ ಟ್ರೆಂಡ್ ಏನಿದೆ, ಡೌನ್ ಟ್ರೆಂಡ್ ಇದೆ. ಎಲ್ಲಿವರೆಗೂ? ಆಲ್ಮೋಸ್ಟ್ 11 o'clockವರೆಗೂ. ಆಮೇಲೆ 11 o'clock ಏನಾಗಿದೆ, ಅಪ್ ಟ್ರೆಂಡ್. 11 11:45. ಮತ್ತು 11:45 ಏನಾಗಿದೆ, ಫುಲ್ ಡೌನ್ ಟ್ರೆಂಡಲ್ಲೇ ನಡೀತಾ ಇದೆ. ಈಗ ಆಲ್ಮೋಸ್ಟ್ 3 o'clock ಆಗಕ್ಕೆ ಬಂತು. ಇವತ್ತು ಇನ್ನೇನು ಜಾಸ್ತಿ ಏನು ಹೋಗಲ್ಲ, ಹಾಫ್ ಆನ್ ಅವರಲ್ಲಿ ಅಷ್ಟೊಂದು ಗೊತ್ತಿದೆ. ನಂಗೆ ಜಸ್ಟ್ ಅನಲೈಸ್ ಮಾಡೋಕ್ಕೆ ಬರುತ್ತೆ, ಆದರೆ ಫ್ಯೂಚರ್ ಟ್ರೇಡ್ಸ್ ಹೇಗೆ ತಗೊಂತಾರೆ ನನಗೂ ಬರಲ್ಲ, ಕಲಿಬೇಕು. ಸೊ ಹೀಗಿರುತ್ತೆ ಇನ್ಮೇಲೆ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಹಾಕೋ ಕಂಟೆಂಟ್ಸ್. ಮೀನ್ಸ್ ಎಲ್ಲ ಭಾಳ ಟ್ರೇಡಿಂಗ್ ಬಗ್ಗೆನೇ ಹೇಳ್ತೀನಿ. ಹಾಗೆ ನನ್ನ ಫ್ರೆಂಡ್ ಒಂದು ಟ್ರೇಡ್ ತೊಗೊಂಡ. ಕೊಡೋ ಇಲ್ಲಿ, ಕೊಡೋ. ನೋಡಿ, ಅವನ ರಿಟರ್ನ್ಸ್ ಎಷ್ಟಿದೆ, 100 rupees ತೆಗ್ದಿದ್ದಾನೆ. ಹೇಳೋಕ್ಕಷ್ಟೇ ಪ್ರಾಫಿಟ್ ಕಾಣಿಸ್ತಿದೆ, ಆದರೆ ಎಷ್ಟು ಲಾಸ್ ಮಾಡ್ಕೊಂಡಿದ್ದೀವಿ ಹೇಳೋಕ್ಕಾಗಲ್ಲ. ಅದು ಇಲ್ಲಿ ನೋವಾಗುತ್ತೆ, ಹಾರ್ಟಲ್ಲಿ ನೋವಾಗುತ್ತೆ. ಅಷ್ಟು ಲಾಸ್ ಆಗಿದೆ ಇಷ್ಟು ದಿವಸಕ್ಕೆ. ಪ್ರಾಫಿಟ್ ಮಾತ್ರ ಬರೀ ಇಷ್ಟೇ ಆಗ್ತಿದೆ. ಒಂದು ದಿವಸ 100 ರೂಪಾಯಿ ಪ್ರಾಫಿಟ್ ಮಾಡಿದ್ರೆ ನೆಕ್ಸ್ಟ್ 2-3 days 500, 600, 1000 rupees ಲಾಸ್ ಮಾಡ್ಕೊತಿದ್ವಿ. ಸೊ ಇದನ್ನೆಲ್ಲ ಓವರ್ಕಮ್ ಮಾಡಿ ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಹೆಂಗಾಗ್ತಾರೆ ಅಂತ ಒಂದು ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಜರ್ನಿ 1 year ಹಿಂದೆನೇ ಸ್ಟಾರ್ಟ್ ಮಾಡಿದ್ದೀನಿ, ಆದರೆ ಲೇಝಿ ಫೆಲ್ಲೋ ಇದ್ದೆ ನಾನು. ಸೊ ಇಷ್ಟು ಹೇಳ್ತಾ ನಂದು ಎಂಡ್ ಮಾಡ್ತೀನಿ ಯೂಟ್ಯೂಬ್ ವಿಡಿಯೋ. ಓಕೆ, ಬಾಯ್. ಹೆಲೋ ಫ್ರೆಂಡ್ಸ್, ಇದು ನನ್ನ ಎಲ್ಲ ನಾರ್ಮಲ್ ಕೀಪ್ ಇಟ್ ಸಿಂಪಲ್ ವಿತ್ ಜಸ್ಟ್ 5 minutes ವಿಡಿಯೋ. ನಮಸ್ಕಾರ ದೇವರು, ಡಾಕ್ಟರ್ ಬ್ರೋ ಥರ ಇಂಟ್ರೊಡಕ್ಷನ್ ಮಾಡಿ